ಫಸ್ಟ್ T20 ಮ್ಯಾಚ್ ಹೀನಾಯವಾಗಿ ಜಿಂಬಾಬ್ವೆ ಮೇಲೆ ಸೋತ ಮೇಲೆ ಸೆಕೆಂಡ್ನೇ T20 ಮ್ಯಾಚ್ ವಿನ್ ಆದ ತಕ್ಷಣ ಹೇಳಿದ್ದೆ ಈಗ ಆರಾಮಾಗಿ 4-1 ಮಾಡ್ತಾರೆ ಸೀರೀಸ್ನ ಅಂತ. ಅದೇ ಥರ ಮಾಡಿದ್ದಾರೆ ಟೀಮ್ ಇಂಡಿಯಾ. ಹಲೋ ನಮಸ್ಕಾರ, ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಫಿಫ್ತ್ T20 ಮ್ಯಾಚ್ ಆಯಿತು ಇಂಡಿಯಾ ವರ್ಸಸ್ ಜಿಂಬಾಬ್ವೆ. ಅದ್ರ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡಕ್ಕೆ ಬಂದಿದ್ದೀನಿ. ಬನ್ನಿ ಹೆಂಗಿತ್ತು ಮ್ಯಾಚ್ ಅಂತ ಡಿಸ್ಕಷನ್ ಮಾಡೋಣ. ಫಸ್ಟ್ ನಾವು ಟಾಸ್ಗೆ ಹೋಗೋಣ. ಟಾಸು ಇವತ್ತು ಶುಭ್ಮನ್ ಗಿಲ್ ಟಾಸ್ ವಿನ್ ಆಗಿಲ್ಲ, ಜಿಂಬಾಬ್ವೆ ಟಾಸ್ ವಿನ್ ಆಗಿ ಬಾಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಟಾಸ್ ಆದಮೇಲೆ ಮ್ಯಾಚ್ ಡಿಸ್ಕಷನ್ ಮಾಡೋಕ್ಕಿಂತ ಪ್ಲೇಯಿಂಗ್ ಲೆವೆನ್ ಹೇಳಿದ್ದೆ ಇವತ್ತು ಜಾಸ್ತಿ ಚೇಂಜಸ್ ಇರುತ್ತೆ ಅಂತ. ಅದೇನು ಅಷ್ಟೊಂದು ಚೇಂಜಸ್ ಮಾಡೋಕ್ಕೋಗಿಲ್ಲ ಪ್ಲೇಯಿಂಗ್ ಲೆವೆನ್ ಇಂಡಿಯಾದಲ್ಲಿ. ಬರೀ 2 ಚೇಂಜಸ್ ಇತ್ತು. ಋತುರಾಜ್ ಗಾಯಕ್ವಾಡ್ ಮತ್ತು ಖಲೀಲ್ ಅಹ್ಮದ್ಗೆ ರೆಸ್ಟ್ ಕೊಟ್ಬಿಟ್ಟು ಖಲೀಲ್ ಅಹ್ಮದ್ ಜಾಗದಲ್ಲಿ ಮುಖೇಶ್ ಕುಮಾರ್ ಬಂದಿದ್ದರು. ಋತುರಾಜ್ ಗಾಯಕ್ವಾಡ್ ಜಾಗದಲ್ಲಿ ರಿಯಾನ್ ಪರಾಗ್ ಬಂದಿದ್ದರು. ಇವೆರಡು ಚೇಂಜಸ್ಸು ಪ್ಲೇಯಿಂಗ್ ಇಂಡಿಯಾ ಟೀಮಿಂದ ಮಾಡಿದ್ದು. ಇಷ್ಟು ಪ್ಲೇಯಿಂಗ್ ಲೆವೆನ್ದಾಗಿತ್ತು. ಈಗ ಮ್ಯಾಚ್ ಹೆಂಗಾಯಿತು ಅಂದರೆ ಫಸ್ಟು ನಿಮಗೆ ಇಂಡಿಯಾ ಬ್ಯಾಟಿಂಗ್ ಆಡ್ತಾರೆ. ಇಂಡಿಯಾ ಬ್ಯಾಟಿಂಗ್ ಆಡಿ ಕಲೆ ಹಾಕಿದ್ದು 168 ಜಿಂಬಾಬ್ವೆಗರಿಗೆ ಟಾರ್ಗೆಟು. 167 ಹೊಡೆಯೋಕ್ಕೆ ಮೂಲ ಕಾರಣ ಸಂಜು ಸ್ಯಾಮ್ಸನ್ ಅವರು 48 ಬಾಲ್ಸ್ 58 ರನ್ಸ್ ಹೊಡಿತಾರೆ. 45 ಬಾಲ್ಸ್ 58 ರನ್ಸ್ ಹೊಡಿತಾರೆ. ಚೆನ್ನಾಗಿ ಆಡ್ತಾ ಇರ್ತಾರೆ. ಯಾಕಂದರೆ ನಿಮಗೆ ಅಪ್ ದ ಆರ್ಡರು ಬೇಗ 3 ವಿಕೆಟ್ ಬಿದ್ದುಬಿಡುತ್ತೆ. ನಿಮಗೆ SSC ಜೈಸ್ವಾಲ್, ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮದು ಬೇಗ ವಿಕೆಟ್ ಬಿದ್ದುಬಿಡುತ್ತೆ. SSC ಜೈಸ್ವಾಲ್ ಅವರು ಚೆನ್ನಾಗೇ ಸ್ಟಾರ್ಟ್ ಮಾಡ್ತಾರೆ, 2 6 ಹೊಡೆದು. ಆಮೇಲೆ ನೆಕ್ಸ್ಟ್ 3ನೇ ಬಾಲ್ ಔಟ್ ಆಗ್ತಾರೆ ಸಿಕಂದರ್ ಅಜಾರ್ ಬಾಲಿಗೆ. ಸೊ ಅದೊಂದು ಮಿಸ್ಜಡ್ಜ್ ಮಾಡ್ತಾರೆ ಹೊಡೆಯೋಕೆ ಹೋಗ್ಬಿಟ್ಟು ಅಷ್ಟೇ. ಆಮೇಲೆ ಇನ್ನು 2 ಬಾಲರ್ಸ್ ವಿಕೆಟ್ ಅಂತ ಅನ್ಬೋದು. ಶುಭ್ಮನ್ ಗಿಲ್ಲು ಮತ್ತು ಅಭಿಷೇಕ್ ಶರ್ಮದು ಚೆನ್ನಾಗಿ ಬಾಲಿಂಗ್ ಮಾಡ್ತಾರೆ ಜಿಂಬಾಬ್ವೆ ಅವರು. ಎಕ್ಸ್ಪೆಷಲಿ ಅವ್ರು ಫಾಸ್ಟ್ ಬಾಲರ್ಸು ಸಖತ್ತಾಗಿ ಬಾಲಿಂಗ್ ಮಾಡ್ತಾರೆ. ಮತ್ತು ನಿಮಗೆ ಶೂರಿಗೆ ಸಪೋರ್ಟ್ ಕೊಟ್ಟಿದ್ದಂದರೆ ಶುಭ್ಮನ್ ಗಿಲ್ ಅಂತೀನಿ, ಸಂಜು ಸ್ಯಾಮ್ಸನ್ಗೆ ಸಪೋರ್ಟ್ ಕೊಟ್ಟಿದ್ದಂದರೆ ರಿಯಾನ್ ಪರಾಗು ತುಂಬ ನಿಧಾನ ಆಡ್ತಾರೆ. 24 ಬಾಲ್ಸ್ 22 ರನ್ಸ್ ಹೊಡಿತಾರೆ. 100 ಸ್ಟ್ರೈಕರ್ಗಿಂತ ಕಮ್ಮಿ ಆಡ್ತಾ ಇರ್ತಾರೆ. ಅದಾದಮೇಲೆ ನಿಮಗೆ ಶಿವಮ್ ದುಬೆ ಚೆನ್ನಾಗಿ ಪಾರ್ಟ್ನರ್ಶಿಪ್ ಬೆಳೆಸೋದು ಅಂದರೆ ಅವರು 12 ಬಾಲ್ಸ್ 26 ರನ್ಸ್ ಹೊಡಿತಾರೆ. 2 6 2 4 ಸೈಕಾಗಿ ಆಡ್ತಾರೆ. ಆಮೇಲೆ ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನ್ ರಿಂಕು ಸಿಂಗಿಂದ 11 ರನ್ಸು ಹಂಗೆ ಬಂದು 167 ಹೊಡಿತಾರೆ. 168 ಜಿಂಬಾಬ್ವೆಯವರಿಗೆ ಟಾರ್ಗೆಟು. ಆಮೇಲೆ ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬಂದ ಜಿಂಬಾಬ್ವೆ ಹೊಡೆಯೋಕ್ಕಾಗಿದೆ 125 ಕಾಲಟ್ ಆಗಿಬಿಡ್ತಾರೆ. ಲಾಸ್ಟ್ 2 ವಿಡಿಯೋದಲ್ಲಿ ಹೇಳ್ತಾ ಇದ್ದೆ T20 ಮತ್ತು 420 T20 ಅಷ್ಟೊಂದು ಚೆನ್ನಾಗಿ ಬಾಲಿಂಗ್ ಮಾಡಿರಲಿಲ್ಲ ನಮ್ಮ ಟೀಮ್ ಇಂಡಿಯಾ. ಇವತ್ತು ಚೆನ್ನಾಗಿ ಮಾಡಿದ್ದಾರೆ ಬಾಲಿಂಗು ಹೇಳ್ಬೋದು. ನಿಮಗೆ ಅಲ್ಲಿ ಖಲೀಲ್ ಅಹ್ಮದ್ ಜಾಗದಲ್ಲಿ ಮುಖೇಶ್ ಕುಮಾರ್ ಬಂದಿದ್ದರು. ಅವರು 4 ವಿಕೆಟ್ ತೆಗಿತಾರೆ ಇವತ್ತು ಸೈಕಾಗಿ. ಮತ್ತು ಇವತ್ತು ಚೆನ್ನಾಗಿ ಬಾಲಿಂಗ್ ಮಾಡೋದಂದರೆ ನಮ್ಮ ಶಿವಮ್ ದುಬೆ 4 ಓವರ್ಸ್ ಮಾಡಿದ್ದಾರೆ. ಅರೌಂಡ್ 23 ರನ್ಸ್ ಏನು ಅಷ್ಟೇ ಕೊಟ್ಟಿರೋದು. 2 ವಿಕೆಟ್ ಕ್ರೂಷಿಯಲ್ ವಿಕೆಟ್ ತೆಗೆದಿದ್ದಾರೆ. ಇವತ್ತು ಅಭಿಷೇಕ್ ಶರ್ಮನು ಚೆನ್ನಾಗಿ ಬಾಲಿಂಗ್ ಮಾಡಿದ್ರು 3 ಓವರ್ಸು. ಆಮೇಲೆ ನಿಮಗೆ ಇವತ್ತು ತಿರ್ಗಾ ರವಿ ಬಿಷ್ಣೋಯ್ ಅವರು ವಿಕೆಟ್ ಲೆಸ್ಸು, ಅದಕ್ಕೆ ಎಕನಾಮಿ ಕಮ್ಮಿ ಅವ್ರದ್ದು. ಇವತ್ತು ತಿರ್ಗಾ ನಿಮಗೆ ತುಷಾರ್ ದೇಶಪಾಂಡೆ ಎಕ್ಸ್ಪೆನ್ಸಿವ್ ಆದರು. 3 ಓವರ್ಸ್ 25 ರನ್ಸು, ಅವರು 1 ವಿಕೆಟ್ ತೆಗೆದ್ರು. ಹಂಗೋ ಮಾಡಿ ಜಿಂಬಾಬ್ವೆಯವ್ರನ್ನ 125ಕ್ಕೆ ಆಲ್ಔಟ್ ಮಾಡಿದ್ರು ನಮ್ಮ ಟೀಮ್ ಇಂಡಿಯಾ. ಇಷ್ಟು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಗಿತ್ತು. ಈಗ ಆರಾಮಾಗಿ ನಿಮಗೆ ಹೇಳಿದೆ ಮುಂಚೆನೇ 4-1 ಮಾಡ್ತಾರೆ ಅಂತ. ಇಲ್ಲಿಗೆ ಸೀರೀಸ್ ಮುಗೀತು, ಜಿಂಬಾಬ್ವೆ ಸೀರೀಸು. ಇನ್ನೇನಾದರೂ ಶ್ರೀಲಂಕನ್ ಸೀರೀಸು ಸ್ಟಾರ್ಟ್ ಆಗುತ್ತೆ. ಸೊ ಅದು 3 T20 ಮತ್ತು 3 ODIs ಇರುತ್ತೆ. ನೋಡೋಣ ಯಾವ ಥರ ಇರುತ್ತೆ ಅಂತ. ಎಲ್ಲ ಪ್ಲೇಯರ್ಸು ವಾಪಸ್ ಬರ್ತಾರೆ. ನಿಮಗೆ ರೆಸ್ಟ್ ತೊಗೊಂಡ್ರಲ್ಲ ವರ್ಲ್ಡ್ ಕಪ್ಪಿಂದ ಅವರೆಲ್ಲ ವಾಪಸ್ ಬರ್ತಾರೆ. ಸೊ ನೋಡೋಣ. ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತು ನಿಮಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅವ್ರಿಗೆ ಟೇಕ್ ಕೇರ್, ಬಾಯ್.